ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪುಷ್ಪ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗೆ ಅದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಕೂಡ ಆರಾಮದೀನಿ. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ರೀ. ಮಾಡ್ಕೊಂಡಿದ್ದೆ ಬ್ಯಾಗ್ನ ಸಾರಿ ಗಿರಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫಾಲ್ ಪಿಕೋ ಮಾಡಿಸೋ ಸಾರಿದು ನಮ್ಮ ಮಮ್ಮಿ ಕಡೆ ಮಿಷಿನ್ ಇದೆ ಪಿಕೋ ಫಾಲ್ದು. ಹೀಗಾಗಿ ಎಲ್ಲ ಸಾರಿ ಮತ್ತು ಡ್ರೆಸ್ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೆ. ನಮ್ಮ ಅವಿನಾಶ್ ಆಲ್ರೆಡಿ ಬೆಳಗ್ಗೆ ಹೋಗಿದ್ದ. ಹಿಂಗಾಗಿ ನಡೀರಿ ನಾವು ಹೋಗೋಣ. ಅಂತೂ ಇಂತೂ ಗಟ್ಟಿ ಧೈರ್ಯ ಮಾಡಿ ಹೈವೇ ಮ್ಯಾಗ ಬಂದೇ ಬಿಟ್ಟೇವ್ರಿ. ನೋಡ್ರಿ ನಮ್ಮ ಜರ್ನಿ ಹೆಂಗೈತಿ. ಇನ್ನೂ ನಮ್ಮ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಂತೂ ಇಂತೂ ಬಸವನ ಬಾಗೇವಾಡಿಗೆ ಬಂದೇ ಬಿಟ್ಟೇವ್ರಿ. ಎಷ್ಟೋ ಸರ್ತಿ ಬಸವನ ಬಾಗೇವಾಡಿ ಮ್ಯಾಗೆ ಹಾಯ್ದು ಹೋಗ್ತಿದ್ದೇವ್ರಿ. ಕಾರಣಾಂತರಗಳಿಂದ ಇಳಿದು ಬಸವಣ್ಣಪ್ಪನ ಗುಡಿ ಒಳಗೆ ಹೋಗೋಕೆ ಆಗ್ತಿರ್ಲಿಲ್ಲ ರೀ. ಅದು ನೋಡ್ರಿ ಟೈಮ್ ಎಷ್ಟು ಚಲೋ ಐತಿ. ನಾನು ಸ್ಕೂಟಿ ತೊಗೊಂಡ್ಮ್ಯಾಗ ಫಸ್ಟ್ ಟೈಮ್ ಬಸವಣ್ಣಪ್ಪನ ಗುಡಿ ಒಳಗೆ ಹೋಗಿ ನೋಡ್ಕೊಂಬರಕ್ಕೆ ಹೊಂಟೇವ್ರಿ. ಇದೇ ಫಸ್ಟ್ ಟೈಮ್ ಬಂದಿರೋದು ರೀ. ನಾನು 100 ಕಿಲೋಮೀಟ್ರ್ ಅಂತಂದ್ರೆ ಇದೇ ಫಸ್ಟ್ ರೀ ನಾ ಸ್ಕೂಟಿ ಮ್ಯಾಗ ಬಂದಿರೋದು. ಅದು ನಮ್ಮ ಅಪ್ಪಾರ ಜೋಡಿ. ಹೊರಗಿನ ವಾತಾವರಣ ಎಲ್ಲ ತಂಪಾಗಿ ಮಸ್ತ್ ಇತ್ತು ರೀ. ನಮ್ಮ ಅಪ್ಪ ಕೇಳಿದೆ ನನ್ನ ಜೋಡಿ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಹೆಂಗೈತಪ್ಪ ಅನ್ನೋಣ. ಚಲೋ ಐತವ ಅಂತ ಅಂದರು. ನೋಡಿರಿ ಹೊರಗೆಲ್ಲ ಎಷ್ಟು ಮಸ್ತ್ ಐತಿ. ಹುಡುಗರೆಲ್ಲ ಆಟ ಆಡ್ಲಾತಿದ್ವು ಫುಲ್ಲು. ಇಲ್ಲಿ ನೋಡ್ರಿ ಬಸವಣ್ಣಪ್ಪಂದು ಪಲ್ಲಕ್ಕಿ ಕಾಣಿಸ್ತದಿದ್ದು. ಜೀವನ ಭಾಳ ದೊಡ್ಡದೈತ್ರಿ. ಒಂಟಿಯಾಗಿ ಕೊರಗೋಕ್ಕಿಂತ ಇದ್ದಿದ್ರಲ್ಲೇ ಖುಷಿ ಹುಡ್ಕೊಂಡು ಸಂತೋಷವಾಗಿ ಇರೋದು ಚಲೋ ರೀ. ಗುಡಿ ಒಳಗೆ ಹೋಗೋಣ. ಶಿವನ ಮೂರ್ತಿ ಇತ್ತು ರೀ. ಸ್ಟಾರ್ಟಿಂಗ ಹೋಗಿ ಕೈಗೆ ಮುಗಿದು ಆಧಾರ್ ಗೀದಾರ್ ಹಚ್ಕೊಂಡೇವ್ರಿ. ನಾ ದೇವ್ರಿಗೆ ಪ್ರತಿದಿನ ಬೇಡ್ಕೊಳ್ಳೋದು ಒಂದೇ ರೀ. ದೇವರು ಸಂಪತ್ತು ಗಿಂಪತ್ತು ಕೊಡೋ ಬದ್ಲಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ರೀ ಎಲ್ರಿಗೂ. ಶಿವನ ಮೂರ್ತಿ ನೋಡಿದ ಮ್ಯಾಗ ಒಳಗೆ ಮೂರ್ತಿಗಳು ಭಾಳಷ್ಟು ಇದ್ದವು ರೀ. ಮಸ್ತ್ ಇದ್ದವು ರೀ. ಇಲ್ಲಿ ನೋಡ್ರಿ ಹುಡುಗರೆಲ್ಲ ದಾಂಡ್ಲಿ ಹಾಕಾತಿದ್ವು. ಹಾಗೆ ಇಲ್ಲೆಲ್ಲ ಫೋಟೋ ಎಲ್ಲ ತೊಗೊಳತ್ತಿದ್ರು. ಇಲ್ಲಿ ಬಸವಣ್ಣಪ್ಪನ ಮೂರ್ತಿ ಐತ್ರಿ. ಅಲ್ಲಿಟ್ಟು ಫೋಟೋ ತೊಗೊಳ್ಳೋಣಂತ ಹೋದೆ, ಆದ್ರೆ ಆಗಲಿಲ್ಲ. ಇಲ್ಲಿ ನೋಡ್ರಿ ಅಕ್ಕ ಮಹಾದೇವ್ರ ಮೂರ್ತಿ. ನಾ ದೇವ್ರ ಗುಡಿಯಾಗ ಹೋದಾಗ ನನ್ನ ತಲೆಯಾಗ ಒಂದೇ ಓಡ್ತಿರ್ತದ್ರಿ. ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಭಾಳ ಕಷ್ಟಪಟ್ಟಾರ್ರಿ. ಅವರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ನನ್ನ ತಲೆಯಾಗ ಐತ್ರಿ. ಅದಕ್ಕೋಸ್ಕರನೇ ಡಬಲ್ ಡ್ಯೂಟಿ ಮಾಡ್ತಾಯಿದ್ರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ರೀ. ನಿಮ್ಮೆಲ್ಲರೂ ಸಪೋರ್ಟ್ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತೀನಿ ರೀ. ಹಿಂಗೆ ಸಪೋರ್ಟ್ ಮಾಡಿರಿ, ಬೆಳೆಸ್ರಿ ನಮ್ಮ ಚಾನಲ್ನ. ಅದರ್ಲಿಂದ ನನಗೆ ಏನರೇ ಹೆಲ್ಪ್ ಆದ್ರೆ ಮುಂದೆ ನಾನು ನನ್ನ ಕೈಲಾದಷ್ಟು ಬಡವ್ರಿಗೂ ಹೆಲ್ಪ್ ಮಾಡ್ತೀನಿ ರೀ. ಮೊದಲು ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡ್ತೀನಿ ರೀ. ಇಲ್ಲೆಲ್ಲ ಬಸವಣ್ಣಪ್ಪನವ್ರದ್ದು ವಚನಗಳನ್ನು ಬರೆದು ಹಾಕಿದ್ದಾರ್ರಿ. ನಮ್ಮ ಕಡೆ ಏನೂ ಆಗೋದಿಲ್ಲಂತ ಕುಂದ್ರೋಕ್ಕಿಂತ ಒಂದು ಪ್ರಯತ್ನ ಮಾಡಿ ನೋಡಿದ್ರೆ ಏನೂ ಆಗೋದಿಲ್ಲ ರೀ. ಹೀಗಾಗಿ ನಮ್ಮದು ಒಂದು ಪ್ರಯತ್ನ ಇರಲಿ ಅಂತ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಕಿಂಡಲ್ ಮಾಡೋರು ಕಿಂಡಲ್ ಮಾಡ್ತಾರೆ ರೀ, ತಮಾಷೆ ಮಾಡ್ತಾರೆ. ಆದ್ರೆ ನಮ್ಮ ಜೀವನ ನಮಗೆ ನೋಡಿರಿ. ಹಂಗೆ ಹೋಗ್ತಾ ಹೋಗ್ತಾ ಪಾನಿಪುರಿ ಅವನಿಗೆ ಹೇಳಿದ್ದೆ ರೀ ನಮ್ಮ ಬ್ಯಾಗ್ ನೋಡ್ಕೋತ. ಮತ್ತು ಅವನಿಗೆ ಮನ್ಸು ನೋಯಿಸ್ಬಾರ್ದಂತ 2 ಪಾನಿಪುರಿ ತಿನ್ಕೊಂಡು ಬಂದೆ ರೀ. ಬಂದು ಇಲ್ಲಿ ನಮ್ಮ ಅಪ್ಪಾರಿಗೆ ಒಂದು ಸ್ವಲ್ಪ ನೀರು ಕುಡಿತೀನಿ ಅಂತಂದ್ರು, ನಿಲ್ಲಿಸಿದೆ. ಇನ್ನೇನು ತಾಳಿಕೋಟಿ ಸನಿ ಇದ್ದೀವಿ ನೋಡ್ರಿ. ಹಾಗೆ ಹಾದಿಯಾಗ ಹೋಗ್ತಾ ನಮ್ಮ ಅಪ್ಪ ಕೇಳಿದೆ ರೀ ನನ್ನ ಬಗ್ಗೆ ಏನು ಅನ್ನಿಸ್ತದ, ಒಂದು ಸ್ವಲ್ಪ ಹೇಳ್ರಪ್ಪ ಅಂತ. ಅವ್ರು ಅಂದರ್ರಿ, ನೀ ಹೆಣ್ಮಗಳಾಗಿ ಹುಟ್ಟಕ್ಕಿಂತ ಗಂಡ್ಮಗಾಗಿ ಹುಟ್ಟಬೇಕಾಗಿತ್ತವ ಅತ್ತ. ನಿನ್ನ ಬಗ್ಗೆ ಹೆಮ್ಮೆ ಆಗ್ತದ ಹೇಳ್ಕೊಳಕ್ಕೆ ಅತ್ತನ ಹತ್ತಿದ್ದಾರ್ರಿ. ಈಗಿನ ಮಕ್ಳು ಹೆಂಗೆ ಅಂದರ್ರಿ, ಮೊದಲೆಲ್ಲ ಹೆಂಡತಿ ಬಂದ್ಮ್ಯಾಗ ಮಕ್ಳು ಮಾತು ಕೇಳೋದಿಲ್ಲ ಅಂತಿದ್ದಾರ್ರಿ. ಆದ್ರೆ ಈಗ ಹಂಗಲ್ರಿ. ಹೆಂಡತಿ ಬರಲಿ ಬಿಡಲಿ ಈಗಿನ ಮಕ್ಳು ತಂದೆ ತಾಯಿ ಕೈ ತಪ್ಪಿ ಹೊಂಟಾರ್ರಿ. ಹಂಗೆ ಅಂತೂ ಇಂತೂ ಬಂದು ನಾವು ಮನೆ ಸೇರಿದೆವು. ಹಂಗೆ ನನ್ನ ಮಗನಿಗೆ ಬರ್ತಾ ಐಸ್ ಕೇಕ್ ತಂದಿದ್ದೆ. ಫುಲ್ ಖುಷಿಯಾಗ್ಯಾನ ನೋಡ್ರಿ.